ಇಂದಿನ ಮುಖ್ಯಮಂತ್ರಿಗಳು 2017ರಲ್ಲೂ ಕೂಡ ಅವ್ರದ್ದೇ ಸರ್ಕಾರ ಇದ್ದಿದ್ದು. ಆ ಸಮಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಎಸ್ಸಿಗೆ ಅದೆಷ್ಟೋ 17.5%, ST ಸಮುದಾಯಕ್ಕೆ 7% ಅಂತ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಕೊಂಡ್ರು. ಅವತ್ತು 50 ಲಕ್ಷ ಇತ್ತು ವೆಚ್ಚ. ಅದನ್ನು ಇತ್ತೀಚೆಗೆ ಬಂದು 1 ಕೋಟಿಗೂ ಕೂಡ ಏರಿಸಿದ್ದಾರೆ ಆ ವೆಚ್ಚವನ್ನು. ಆದರೆ ಈಗ ಸರ್ಕಾರ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯುವ ಸಮುದಾಯಕ್ಕೆ ಇವತ್ತೇನು ನಾವು ಮೀಸಲಾತಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ, ಇವತ್ತು ಎಷ್ಟರ ಮಟ್ಟಕ್ಕೆ ಯುವಕರನ್ನ, ಆ ಸಮುದಾಯದ ಯುವಕರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಿದ್ದಾರೆ ಅಂತಕ್ಕಂಥ ಅಂಕಿಅಂಶ ಇವತ್ತು ಸರ್ಕಾರದಲ್ಲಿ ಇರಬೇಕಲ್ಲ. ಅದರ ಶ್ವೇತಪತ್ರ ಹೊರಡಿಸ್ಲಿಕ್ಕೆ ಇವತ್ತು ಸರ್ಕಾರ ಮಾಡ್ಬೋದಲ್ಲ. ಎಷ್ಟು ಜನನ ನೀವು ಆರ್ಥಿಕವಾಗಿ ಸಬಲರು ಮಾಡಿದ್ದೀರಿ? ಸುಮ್ಮನೆ ನಾವು ಹೌದು 4% ರಿಸರ್ವೇಷನ್ ಕೊಟ್ವಿ. ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ. ನಾವೆಲ್ಲ ಮಾನವರು, ಮನುಷ್ಯ ಧರ್ಮನ ನಾವೆಲ್ಲ ಪಾಲಿಸ್ತಕ್ಕಂಥದ್ದು. ಇಲ್ಲಿ ಯಾವುದೋ ಧರ್ಮ ಜಾತಿ ಸಮುದಾಯ ಇದನ್ನು ಚರ್ಚೆ ಮಾಡೋದ್ರಿಂದ ಯಾರು ಹೊಟ್ಟೆನೂ ತುಂಬೋದಿಲ್ಲ. ಇಲ್ಲ, ನಾವು ಬರೀ ಮುಸಲ್ಮಾನರು ಕೊಟ್ಟಿರುವಂಥದ್ದಲ್ಲ, ನಾವು ಇದರೊಳಗಡೆ ಮೈನಾರಿಟೀಸ್ ಅಂದರೆ ಕ್ರೈಸ್ತರು ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ ಅಂದರು. ಬಟ್ 2Bನಲ್ಲಿ ಬರೋದು ಯಾರು? ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಕೆಟಗರಿ ನಾವು ಓದಿದ್ದೀವಿ, ಯಾವ್ಯಾವ ಕೆಟಗರಿಲಿ ಯಾರ್ಯಾರು ಬರ್ತಾರೆ, ಯಾವ್ಯಾವ ಜಾತಿಗಳು ಬರುತ್ತೆ, ಯಾವ ಧರ್ಮ ಬರುತ್ತೆ. ಥರ ಸುಮ್ಮನೆ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು.